ಗುರುಜಿ ನಿನ್ನೆಯಷ್ಟೇ ಬಹಳ ಸೊಗಸಾಗಿ ಅಷ್ಟ ಆಂಜನೇಯನ ದರ್ಶನವನ್ನ ಕೂಡ ಮಾಡಿಸಿದ್ರಿ. ಇವತ್ತು ಏನು ವಿಶೇಷ ಆಗಿದೆ ನಮ್ಗಾಗಿ? ನೋಡಿ ವೀಕ್ಷಕರೇ, ಇವತ್ತಿನ ದಿವಸ ಪ್ರತಿಯೊಬ್ಬ ಮನುಷ್ಯ ಬುಧವಾರ ಬುದ್ಧಿವಂತ ಅಂತೀವಿ. ದುಡ್ಡನ್ನ ಖರ್ಚು ಮಾಡಕ್ಕೆ ಕಾಯ್ತಾ ಇರ್ತಾರೆ, ದುಡ್ಡನ್ನು ಉಳಿಸಕ್ಕೆ ನೋಡ್ತಾನೆ. ಬಹಳ ಜನ ದುಡ್ಡೇ ಬಿಚ್ಚಲ್ಲ, ಎಷ್ಟೋ ಜನ ಧಾರಾಳಿನೋ ಧಾರಾಳಿ. ಆ ಬುಧ ಅಂತಕ್ಕಂಥ ದುಡ್ಡಲ್ವಾ ಎಲ್ಲಿ ಕರ್ಕೊಂಡು ಹೋಗುತ್ತೆ? ಹೆಣ್ಮಕ್ಳನ್ನ ಶಾಪಿಂಗ್ ಕರ್ಕೊಂಡು ಹೋಗುತ್ತೆ. ಇವತ್ತು ಕಾಶಿಯಲ್ಲಿ ನಾವು ಎಲ್ಲ ಒಂದು ಶಾಪಿಂಗ್ ಹೋಗಿ ಬರೋಣ, ದುಡ್ಡು ಗಿಡ್ಡು ಎಲ್ಲ ರೆಡಿಯಾಗಿ ಇಟ್ಕೊಳ್ಳಿ, ಆಶ್ರಮಕ್ಕೆ ಬೇಕಾದ್ರೆ ಕಳಿಸ್ಕೊಳ್ಳಿ, ಶಾಪಿಂಗ್ ನಾನು ಕಾಶಿ ಕರ್ಕೊಂಡು ಹೋಗ್ತೀನಿ. ನಿಜವಾಗ ಪ್ರತಿಯೊಬ್ಬ ಮನುಷ್ಯ ಇವತ್ತು ಕಾಶಿ ಯಾತ್ರೆ ಮಾಡಬೇಕಾದ್ರೆ ಎಂಥ ಒಂದು ನೋಟವಯ್ಯ ಅಂದ್ರೆ, ನೀವು ಇಲ್ಲಿ ಅಲ್ಲಿ ಹೋಗೋ ಶಾಪಿಂಗ್ ಅಲ್ಲ, ಅಲ್ಲಿ ಎಷ್ಟು ಚೆನ್ನಾಗಿ ಅಂದ್ರೆ ಬರೀ ಆಧ್ಯಾತ್ಮಿಕ ಶಾಪಿಂಗ್. ಜೀವನದಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥ ಪಾತ್ರೆಗಳು, ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಪಾತ್ರೆಗಳು ಅಲ್ಲಿ ಇಲ್ಲಿ ಸಿಗತ್ತೆ ಬೇರೆ ಬೇರೆ ಊರಲ್ಲಿ. ಆದರೆ ವಿಷಯವಾದ ಪಾತ್ರೆಗಳು ಯಾವ್ಯಾವ ಶೇಪಲ್ಲಿರುತ್ತೆ, ಅಬ್ಬಬ್ಬಬ್ಬ, ಆ ರೂಪುರೇಖೆಗಳೇ ಬೇರೆ ಥರ. ಇಲ್ಲಿ ಆಧ್ಯಾತ್ಮದಲ್ಲಿ ಹುಟ್ಟತಕ್ಕಂಥ ಲಿಂಗಗಳಾಗ್ಲಿ, ರುದ್ರಾಕ್ಷಿಗಳಾಗ್ಲಿ, ಸ್ಫಟಿಕಗಳಾಗ್ಲಿ ಎಲ್ಲ ನೀವು ನೋಡಿ ವಿಶೇಷ ವಿಚಿತ್ರವಾಗಿರ್ತಕ್ಕಂಥ ಪ್ರಪಂಚಾದ್ಯಂತ ಬಂದು ತಗೊಂಡು ಹೋಗ್ತಕ್ಕಂಥ ಅವಕಾಶ. ಅದರಿಂದ ವ್ಯಾಪಾರಿಗಳು ಕಾಯ್ತಾ ಇರ್ತಾರೆ. ಮೊದಲು ಕಾಶಿ ಯಾತ್ರೆಗೆ ಕಾಶಿ ಕರ್ಕೊಂಡು ಹೋಗ್ತೀನಿ, ತದನಂತರ ಕಾಶಿ ಯಾತ್ರೆಯಲ್ಲಿ ಶಾಪಿಂಗ್ ಮಾಡಿಸ್ತೀನಿ. ಏನಂತೀರಾ? ಕಾಶಿಗೆ ಹೋಗೋಣ ಬನ್ನಿ ವೀಕ್ಷಕರೇ. ಆಹಾ ಆಹಾ, ಬಹಳ ಸಂತೋಷ. ಬನ್ನಿ ಎಲ್ಲರೂ ಬಂದ್ರೆ ಟ್ರೈನಲ್ಲಿ, ಬಹಳ ಸಂತೋಷ. ಬನ್ನಿ ಎಲ್ಲರೂ. ಒಂದು ಎತ್ತಿನ ಗಾಡಿ ಹತ್ತೋರು ಎತ್ತಿನ ಗಾಡಿ ಹತ್ತಿ, ಕುದುರೆ ಟಾಂಗ ಹತ್ತೋರು ಹತ್ತಿ, ವಿಶೇಷವಾಗಿ ಟೆಂಪೋ ಟಾಮ್ ಅಂತಿದೆ ಅದರಲ್ಲಿ ಹತ್ತೋಗಿದ್ರೆ ಹತ್ತಿ, ಯಾವ ರೀತಿ ಮೋಟಾರ್ ಕಾರ್ ಇದೆ ಅದರಲ್ಲಿ ಹತ್ತಿ. ಎಲ್ಲರೂ ಶಾಪಿಂಗ್ ಹೋಗೋಣವಾ? ಬನ್ನಿ, ತಡ ಮಾಡೋದು ಬೇಡ ಪಾಪ, ಅಷ್ಟು ಶಾಪಿಂಗ್ ಮಾಡೋಣ. ನಾಳೆ ದಿವಸ ಇನ್ನೊಂದು ವಿಚಾರ ಗೊತ್ತಾ? ಜನಜೀವನ ಹೇಗೆ, ಕಷ್ಟ ಸುಖ, ನೋವು ನಲಿವು, ಸುಖ, ಸಂಪತ್ತಿನ ವಾತಾವರಣ ಕೂಡ ಕಾಶಿಲಿದೆ. ಅದು ನಾಳೆ ಮಾಡ್ಸೋಣ. ಇವತ್ತು ಸ್ವಲ್ಪ ಶಾಪಿಂಗ್ ಮಾಡಿಬಿಡಿ. ಇಷ್ಟು ದಿವಸ ಪಾಪ ಕಾದಿರ್ತೀರಾ, ದುಡ್ಡು ಖರ್ಚು ಮಾಡಬೇಡ್ವೆ. ಬನ್ನಿ, ದೇವರ ದುಡ್ಡು ಕೆರೆ ನೀರು ಕೆರೆಗೆ ಚೆಲ್ಲಿ ದರ್ಶನವನ್ನು ಮಾಡಿ. ಬಹಳ ಸಂತೋಷ. ಶಂಖ ನೋಡಿದ್ರೆ ಎಷ್ಟಿದೆ, ಬಲಮುರಿ, ಎಡಮುರಿ, ಸರ್ವಮುರಿ. ನೀವು ಆ ಊದ್ತಾ ಇದ್ರೆ ನಾವು ಬೆಳಗಿನ ಜಾವದಲ್ಲಿ ಊದ್ತೀವಿ ಆ ಕಾಶಿ ಯಾತ್ರೆ ವಿಷಯ. ಅದಕ್ಕೆ ಜಗತ್ತಲ್ಲಿ ಶಂಖ ಅನ್ನೋದು ಪಾಂಚಜನ್ಯ, ಕೃಷ್ಣ ಪರಮಾತ್ಮನ ಶಂಕು. ಅಂಥ ಒಂದು ಪಾಂಚಜನ್ಯ ಅಂದ್ರೆ ಪಂಚಭೂತಗಳನ್ನ ಅಡಗಿಸಿಟ್ಕೊಳ್ತಕ್ಕಂಥದ್ದೇ ಪಾಂಚಜನ್ಯ. ಉಸಿರನ್ನ ಗಂಡಸರೇನ ಊದಬಹುದು, ಹೆಂಗಸರು ಊದ್ತಾರೆ. ಎಷ್ಟು ನಿಜ ಅಂದ್ರೆ ಇವತ್ತಿನ ದಿವಸ ದಕ್ಷಿಣ ಕನ್ನಡದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಶಂಖ ಊದ್ತಾರೆ. ಗಂಡಸರು ಊದ್ತಕ್ಕಂಥದ್ದು ಹೆಣ್ಣು ಊದಿದ್ರೆ
ದೇಶವೇ ಸರ್ವನಾಶ ಅಂತಾರೆ. ಅಂದ್ರೆ ಅವಳಷ್ಟು ಧೈರ್ಯಶಾಲಿ ಇನ್ನೊಬ್ಳಿಲ್ಲ ಅಂತಾರೆ. ಯಾಕಂದ್ರೆ ಹೆಣ್ಮಕ್ಳು ಬಹಳ ಧೈರ್ಯಶಾಲಿಗಳು, ಜಗತ್ತನ್ನು ನಡೆಸ್ತಾರೆ, ಮನೆ ನಡೆಸ್ತಾರೆ, ಗಂಡನ್ನು ಓಡಿಸ್ತಾರೆ. ಇದು ನಿಜವಾಗ್ಲೂ ಶಾಸ್ತ್ರ ಸಂಪ್ರದಾಯ ಇರತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಶಂಖವನ್ನ ಯಾತ ಕೂದಬೇಕು ಅಂದ್ರೆ ಮನೆಯಲ್ಲಿ ಸರ್ವ ದುಷ್ಟ ಭಯಂಕರ ಆಗಿರ್ತಕ್ಕಂಥ ಎಲ್ಲಾ ದೋಷಗಳು ಮನೆಯಿಂದ ಹೊರಗಡೆ ಓಡಿಸಕ್ಕೆ, ಎಂಥ ಪ್ರೇತಾತ್ಮಗಳು ಎಂಥ ದುಷ್ಟಾತ್ಮಗಳು ಏನಿರುತ್ತೆ ಎಲ್ಲವನ್ನೂ ಓಡಿಸಕ್ಕೆ. ನಾನು ನಮ್ಮ ಸಂಸ್ಥೆ ಮುಖಾಂತರ ಅದೇ ಪಾಂಚಜನ್ಯನ ಓದ್ತಾ ಇದ್ದೀನಿ, ನಿಮಗೋಸ್ಕರ ರಣಕಹಲೆಗೆ ಕರಿತಾ ಇದ್ದೀನಿ. ಅದೇ ಪ್ರಳಯರುದ್ರ ಶನೈಶ್ಚರ ಮಹಾಯಾಗಕ್ಕೆ ತಾವೆಲ್ಲರೂ ಬರಬೇಕು, ಶನೈಶ್ಚರ ಮಹಾಯಾಗದಲ್ಲಿ ಪಾತ್ರಗೊಳ್ಳಬೇಕು, ವಿಶೇಷವಾಗಿರ್ತಕ್ಕಂಥ ತಮ್ಮ ಕರ್ಮಗಳನ್ನು ಶನೈಶ್ಚರನಿಗೆ ಅರ್ಪಿಸಬೇಕು. ಅದೇ ಶಿವರಾತ್ರಿ ಎಂದು ಕಟ್ಟಿಟ್ಟ ಬುತ್ತಿ ಬೇಗ ಬೇಗ ತರಬೇಕು. ವಿಶೇಷವಾಗಿ 31ನೇ ತಾರೀಕೆ ಕೊನೆಯ ದಿನಾಂಕ, ಅದೇ ಕಲಿಯುಗದ ಕೊನೆಯ ಪ್ರಳಯ ರುದ್ರ ಶನೈಶ್ಚರ ಮಹಾಯಾಗ, ಧರ್ಮಯಾಗ, ನಮ್ಮ ಸಂಸ್ಥೆಯ ಮತ್ತು ನಿಮ್ಮ ಎಲ್ಲರ ಸುಯೋಗ. ಇಂಥ ಒಂದು 1880 ವರ್ಷಕ್ಕೊಮ್ಮೆ ಶನೈಶ್ಚರನು ಕರೀತಕ್ಕಂಥ ಶನಿ ಜಯಂತಿ ಎಂದು, ಶ್ರವಣ ನಕ್ಷತ್ರದಂದು, ಮಾಘ ಮಾಸದಂದು, ಮಾಸ ಶಿವರಾತ್ರಿ ಜೊತೆ ಮಹಾಪ್ರದೋಷದಂದು, ಸೋಮವಾರದಂದು ನಮ್ಮ ನಿಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂಥ ಅವಘಡಗಳ ಸಂಭವ ಈ ಒಂದು ಯುಗೇ ಅಂತ ಕಾಪಾಡಿಕೊಳ್ಳೋ ಧರ್ಮರಕ್ಷಣೆ ಕೂಗು. ನೀವೆಲ್ಲರೂ ಬರ್ತೀರಾ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾವು ನೀವೇನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನಿಜಕ್ಕೂ ನಿಮ್ಮ ಮಾತಿನ ವೈಖರಿ ಎಷ್ಟು ಮಟ್ಟಿಗಿದೆ ಅಂದ್ರೆ ವ್ಯಾಪಾರಿ ಹತ್ರ ಹೋಗಿ ನಾವು ನಿಜಕ್ಕೂ ವ್ಯಾಪಾರ ಮಾಡ್ಬಿಟ್ವೇನೋ, ಹೇಗಿದೆ ಒಂದು ಕಾಶಿಯ ಸುತ್ತಮುತ್ತಲಿನ ಪರಿಸರ ಅಂತ ತೋರಿಸ್ಕೊಟ್ಟಿದ್ದೀರಾ. ಜೊತೆಗೆ ಯಾಗಕ್ಕೆ ಬನ್ನಿ, ನಿಮ್ಮ ಕರ್ಮವನ್ನ ಕಳ್ಕೊಳ್ಳಿ ಅಂತ ಕೂಡ ಓಗೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಮಾಹಿತಿಯನ್ನ ಎಂದಿನಂತೆ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.